ಇವತ್ತು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನವೆಂಬರ್ 1ನೇ ತಾರೀಕು 1956ನೇ ಇಸ್ವಿ ಕನ್ನಡ ನಾಡು ಏಕೀಕರಣ ಆದಂತ ದಿನ. ಈಗಾಗಲೇ 69 ವರ್ಷ ತುಂಬಿದ್ದೇವೆ. ಇದು 70ನೇ ಕನ್ನಡ ರಾಜ್ಯೋತ್ಸವ. ನಾನು ಈ ನಾಡಿನ ಜನತೆಗೆ ಮತ್ತು ನಿಮಗೆ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾದಂಥ ಎಲ್ಲ ಪುರಸ್ಕೃತರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ 70ನೇ ವರ್ಷ ಆಗಿರೋದ್ರಿಂದ ಕನ್ನಡ ಉದಯ ಆಗಿ, ಕರ್ನಾಟಕ ಉದಯ ಆಗಿ 70 ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದನ್ನೂ ವೈಯಕ್ತಿಕವಾಗಿ ಶಿಫಾರಸು ಮಾಡಲ್ಲ. ಸಲಹಾ ಸಮಿತಿಯವರು ಅವರು ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರ್ತಕ್ಕಂಥವ್ರು, ಅವರು ಯಾರನ್ನ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸು ಒಬ್ಬರಿಗಿಂತ ಜಾಸ್ತಿ ಮಾಡಿದರೆ ಅವರಲ್ಲಿ ಮಾತ್ರ ಸರ್ಕಾರ ಇಂಟರ್ಫಿಯರ್ ಆಗ್ತದೆ ಅಂತ ಸಂದರ್ಭಗಳಲ್ಲಿ. ಇಲ್ಲದೆ ಹೋದರೆ ಒಬ್ಬರೇ ಇದ್ರೆ ಅವರೊಬ್ಬರನ್ನೇ ಆಯ್ಕೆ ಮಾಡ್ತೀವಿ. 2-3 ಜನ ಇದ್ರೆ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತೀವಿ. ನಮಗಿರ್ತಕ್ಕಂಥ ಅಧಿಕಾರ 2-3 ಜನ ಇದ್ದಾರಲ್ಲ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದು. ನಾನಾಗ್ಲಿ, ಶಿವಕುಮಾರ್ ಆಗ್ಲಿ, ಶಿವರಾಜ್ ತಂಗಡಿಗೆ ಆಗ್ಲಿ ಇಂಟರ್ಫಿಯರ್ ಆಗಲ್ಲ. ಈ ಸಾರಿ ನನ್ನ ಪ್ರಕಾರ ಎಲ್ಲ ಅರ್ಹರನ್ನ ಸಲಹಾ ಸಮಿತಿಯವರು ಆಯ್ಕೆ ಮಾಡಿದ್ದಾರೆ, ಶಿಫಾರಸು ಮಾಡಿದ್ದಾರೆ ಅಂತೇಳಿ ಬಹುಶಃ ಅದಕ್ಕೋಸ್ಕರನೇ ನಮಗೆ ಮಾಧ್ಯಮದಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಅರ್ಹರನ್ನ ಗುರುತಿಸಿ ಆಯಾಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಮಾಡ್ತಕ್ಕಂಥದನ್ನ ಮಾಡ್ತೇವೆ. ಸೊ ಈ ಸಾರಿ ಮಾಧ್ಯಮದವರು ಕೂಡ ಯಾವುದೇ ಅಪಸ್ವರವನ್ನ ಎತ್ತಿಲ್ಲ. ನನ್ನ ಪ್ರಕಾರ ನನಗೆ ಸಂತೋಷ ಆಗಿದೆ, ಆನಂದ ಆಗಿದೆ. ಯಾಕೆ ಅಂತಂದ್ರೆ ನಾವು ಅರ್ಹರನ್ನ ಆಯ್ಕೆ ಮಾಡಿದ್ದೀವಿ ಅಂತಕ್ಕಂಥ ಕಾರಣದಿಂದ ನಮಗೆ ಸಂತೋಷ ಆಗಿದೆ. ಸೊ ನಾನು ಪ್ರತಿಯೊಬ್ಬರ ಹೆಸರು ಹಿಡಿದು ಹೇಳಕ್ ಹೋಗಲ್ಲ. ಲಿಂಗಪ್ಪ ನನಗೆ ಬಹಳ ಆಪ್ತ, ಕೊಣಂದೂರು ಲಿಂಗಪ್ಪ. ಕೊಣಂದೂರು ಲಿಂಗಪ್ಪ ನನಗೆ ಬಹಳ ಆಪ್ತ. ಇವರೇ ನಮ್ಗೆ ಲೀಡರ್ಗಳು. ಆಗ ಸೋಷಿಯಲ್ ಪಾರ್ಟಿ, ಸಮಾಜವಾದಿ ಪಾರ್ಟಿನಲ್ಲಿ ಇವರು ಲೀಡರ್ಗಳು. ಜಯೇಶ್ ಪಟೇಲು, ಗೋಪಾಲ್ ಗೌಡ್ರು, ಜಯೇಶ್ ಪಟೇಲ್ರು, ಕೊಣಂದೂರು ಲಿಂಗಪ್ಪ, ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಇವರೇ ದೊಡ್ಡ ಲೀಡರ್ಗಳು. ನಾನು 72ನೇ ಇಸ್ವಿನಲ್ಲಿ ಲಾಪ್ ಮಾಡಿದಾಗ ಇವರು 72ನೇ ಇಸ್ವಿನಲ್ಲಿ MLA-ಗಳಾಗಿದ್ರು. ಆಗ ನಂಜುಂಡಸ್ವಾಮಿ ಅಂತೇಳಿ ಪ್ರೊಫೆಸರ್ ಇದ್ರು. ನಂಜುಂಡಸ್ವಾಮಿಯವರು ನನಗೆ ಸಮಾಜವಾದಿ ಯುವಜನ ಸಭಾ ಸದಸ್ಯರನ್ನಾಗಿ ಮಾಡಿದ್ರು. ಅಷ್ಟೊತ್ತು ಕಾಲ ಇವರು MLA-ಗಳಾಗ್ಬಿಟ್ಟು ಇವರೇ ಲೀಡರ್ಗಳು. ನಮಗೆ ಅವರನ್ನ ಏಕವಚನದಲ್ಲೇ, ಲಿಂಗಪ್ಪನವರನ್ನ ಏಕವಚನದಲ್ಲೇ ಕರೆಯೋದು ನಾನು.
ಬಟ್ ಆದ್ರೂ ಖುಷಿ ಅವರಿಗೆ. ಕೇಳಿಸ್ತಾ ಇದ್ದೀನಿಯಾ? ನಮ್ಮ ಲೀಡರ್ಗಳು ಇವರು. ಅವರು ರಾಜಕೀಯ ಕ್ಷೇತ್ರದಲ್ಲಿ, ಕನ್ನಡ ಹೋರಾಟದಲ್ಲಿ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಮೇಷ್ಟ್ರಾಗಿದ್ರು ಬೆಂಗಳೂರಿನಲ್ಲಿ, ಅಲ್ಲೇನೇ ಮೇಷ್ಟ್ರಾಗಿದ್ರು ಬೆಂಗಳೂರಿನಲ್ಲಿ. ಸೊ ಅಂಥವರೆಲ್ಲ ಬಹಳ ಜನ. ನಾನು ಪ್ರಕಾಶ್ ರಾಜ್ ಕೇಳಿದೆ, ಏನ್ರಿ ನಿಮ್ಗೆ ಈ ಸಾರಿ ಕನ್ನಡ ರಾಜ್ಯೋತ್ಸವಕ್ಕೆ ಆಯ್ಕೆ ಮಾಡೋಣ ಅಂತ ಇದ್ದೀವಿ, ನೀವು ಒಪ್ಪಿಗೆನಾ ನಾವು ಅಂತ. ಅವ್ರೇನು ಹೇಳಿದ್ರು, ಸರ್ಕಾರ ತೀರ್ಮಾನ ಮಾಡಿದ್ರೆ ಬಹಳ ಸಂತೋಷ ಅಂತೇಳಿ. ನಾನಾಗಿದ್ದು ಕೇಳಲ್ಲ ಈ ಸಾರಿ. ಅದಕ್ಕೆ ನಾನು ಹೇಳಿದೆ, ನಾನು ತಂಗಡಿಗೆ ಶಿವಕುಮಾರ್ ನಾವೆಲ್ಲ ಮಾತಾಡ್ಕೊಂಡು ಸರ್ಕಾರದಲ್ಲಿ ಅರ್ಜಿ ಹಾಕಿ ಕೊಡೋದು ಬೇಡ, ಅವ್ರಿಗೆ ಅರ್ಜಿ ಹಾಕೋರಿಗೆ ಕೊಡೋದು ಬೇಡ, ನಾವೇ ಗುರುತಿಸಿ ಯಾರು ಯೋಗ್ಯರಿದ್ದಾರೆ, ಯಾರು ಅರ್ಹರಿದ್ದಾರೆ, ಯಾರು ಜೀವಮಾನದಲ್ಲಿ ಸಾಧನೆ ಮಾಡಿದ್ದಾರೆ ಅಂಥವ್ರಿಗೆ ಕೊಡೋಣ ಅಂತೇಳಿ ನಾವು ಮಾಡಿದ್ದು. ಈ ಸಾರಿ ಸಲಹಾ ಸಮಿತಿಯವರು ಅಂಥವರನ್ನೇ ಗುರುತಿಸಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ನಾನು ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 70 ಜನ ಯಾರ್ಯಾರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರಶಸ್ತಿಗಳು ಬರೋದಿದೆಯಲ್ಲ, ಈ ಪ್ರಶಸ್ತಿಗಳು ಬಂದ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತದೆ. ಯಾರ್ಯಾರಿಗೆ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಅವರೆಲ್ಲರಿಗೂ ಕೂಡ ಇನ್ನೂ ಇಲ್ಲಿವರೆಗೆ ಏನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀರಿ, ಇನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಕೆಲವರು 80 ವರ್ಷದ ಮೇಲಿದ್ದಾರೆ, 70 ವರ್ಷದ ಮೇಲಿದ್ದಾರೆ. ಯಾಕಂದ್ರೆ ನಾವು ಈ ಪ್ರಶಸ್ತಿ ಕೊಡೋದೇ 60 ವರ್ಷ ತುಂಬಿದವರಿಗೆ. ಯಾರಿಗೆ 60 ವರ್ಷ ತುಂಬಿರ್ತದೆ ಅವ್ರಿಗೆ ಈಗ ಈರಮ್ಮ ಅಂತೇಳಿ ಇಲ್ಲಿ 104 ವರ್ಷ ಪಾಪ ಇದರ 104 ವರ್ಷ. ಅವರು ಇನ್ನ 110 ವರ್ಷ 125 ವರ್ಷ ಬದುಕಲಿ ಅಂತೇಳಿ ನಾನು ಆಶಿಸ್ತೇನೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದ್ಸಾರಿ ಮಹಾತ್ಮ ಗಾಂಧೀಜಿಯವರಿಗೆ ಒಬ್ಬ ಅವರ ಅಭಿಮಾನಿ ಪತ್ರ ಬರೀತಾರೆ, ನೀವು 100 ವರ್ಷ ಬಾಳಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಪತ್ರ ಬರೀತಾರೆ. ಅದಕ್ಕೇನು ಉತ್ತರ ಬರೀತಾರೆ ಗೊತ್ತಾ ಗಾಂಧೀಜಿಯವರು? ನಾನು 100 ವರ್ಷ ಹೇಳ್ಬಿಟ್ಟಿರೋದು ಕಡಿಮೆ ಹೇಳ್ಬಿಟ್ಟಿದ್ದೀನಿ, ನನಗೆ ನಾನು 125 ವರ್ಷ ಬದುಕಬೇಕು ಅಂತ ಇದ್ದೀನಿ ಅಂತ ಉತ್ತರ ಬರೀತಾರೆ ಅವರ ಅಭಿಮಾನಿಗೆ. ಹಾಗೆ ಇಲ್ಲಿರೋರೆಲ್ಲ ಪುರಸ್ಕೃತರೆಲ್ಲ 125 ವರ್ಷ ಬಾಳ್ಲಿ. ಪ್ರಕಾಶ್ ರಾಜ್ ಗೊತ್ತಾಗಿಲ್ಲ, ಯಾರು ಗೊತ್ತಿದೆ? ಈಗ 104 ವರ್ಷ ಈರಮ್ಮ ಬದುಕಿದ್ದಾಳೆ, ಇನ್ನ 25 ವರ್ಷ ಬದುಕಬಹುದು. ಈ ಮನುಷ್ಯ 100 ವರ್ಷಕ್ಕೆ ಸಾಯ್ಬೇಕು ಅಂತ ಏನಿಲ್ಲ. ಜಪಾನ್ನಲ್ಲಿ 90 ವರ್ಷದ ಮೇಲಿರೋರೇ ಜಾಸ್ತಿ ಇರೋದು. ಜಪಾನ್ನಲ್ಲಿ
ನಮ್ಮ ದೇಶದಲ್ಲಿ ಯಾಕೆ ಆಗಬಾರ್ದು? ಈಗ ನಮ್ಮ ದೇಶದಲ್ಲಿ ಒಂದು ಕಡೆ ಒಂದು ಕಾಲದಲ್ಲಿ 55-50 ವರ್ಷಕ್ಕೆ ಸಾಯ್ತಾ ಇದ್ರು. ಈಗ ಎಷ್ಟಾಗಿದೆ? ಇಲ್ಲಿ ಡಾಕ್ಟರ್ಗಳಿಗೆ ಡಾಕ್ಟರ್ ಇರ್ಬೇಕಲ್ಲ, ಈಗ ಅವರೇಜ್ ವಯಸ್ಸು ಭಾರತ ದೇಶದಲ್ಲಿ ಅವರೇಜ್ ವಯಸ್ಸಿರೋದು 67ಕ್ಕಿಂತ ಜಾಸ್ತಿ, 70 ವರ್ಷ ಆಗಿದೆ. ಇನ್ನೂ ಸ್ವಲ್ಪ ವೈದ್ಯಕೀಯ ಸೇವೆಗಳಲ್ಲಿ ಇದೆಯಲ್ಲ, ಇದರಲ್ಲಿ ಇನ್ನೂ ಬೆಳವಣಿಗೆ ಆದರೆ, ಅಭಿವೃದ್ಧಿ ಆದರೆ ಇನ್ನು ಈಗ ಕ್ಯಾನ್ಸರ್ ಅಂತ ರೋಗನೇ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ. ಕ್ಯಾನ್ಸರ್ ಅಂತ ರೋಗನ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ. ಅದು ಬಿಗಿನಿಂಗ್ ನಲ್ಲಿ ಪತ್ತೆ ಆದರೆ ಕ್ಯಾನ್ಸರ್ ರೋಗ ವಾಸಿ ಆಗ್ತದೆ, ಸ್ವಲ್ಪ ವಿಳಂಬ ಆದರೆ ಕಷ್ಟ ಆಗ್ಬೋದು. ಅದರಿಂದ ಇವರೆಲ್ಲರೂ ಕೂಡ ಕನಿಷ್ಠ 100 ವರ್ಷಕ್ಕೂ ಹೆಚ್ಚು ಬದುಕಲಿ ಅಂತೇಳಿ ಆಶಿಸ್ತೇನೆ. ಇವರ ಕ್ಷೇತ್ರಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ. ಈ ಹುಟ್ಟು ಸಾವು ಇದೆಯಲ್ಲ, ಈ ನಡುವೆ ನಾವು ಹುಟ್ಟೋದು ಆಕಸ್ಮಿಕ ಅಲ್ವಾ, ಸಾಯೋದಂತೂ ಗ್ಯಾರಂಟಿ. ನಾವು ಎಷ್ಟು ಮಟ್ಟಿಗೆ ಸಮಾಜಮುಖಿಯಾಗಿ ಬದುಕಿದ್ದೋ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋದೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಆಗ ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವರೆಲ್ಲರೂ ಕೂಡ ಅವ್ರ ಬದುಕನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅವರು ಅಂತ ಆಶಯವನ್ನ ವ್ಯಕ್ತ ಮಾಡಿ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ. ಬಹಳ ಹೊತ್ತಿಂದ ಪಾಪ ಬಂದು ಕೂತಿದ್ದಾರೆ ಅವರು. ನನ್ನ ಮಾತು ಅನೇಕ ಸಾರಿ ಕೇಳಿದ್ದಿಲ್ಲಯ್ಯ. ಇದು ನಾನು ಪಾರ್ಲಿಮೆಂಟ್ ನಿಂತಿದ್ದೆ, ಇವರು ಪಣಂದೂರು ಲಿಂಗಪ್ಪ ಕೊಪ್ಪಳದಿಂದ ಪಾರ್ಲಿಮೆಂಟ್ ನಿಂತಿದ್ದೆ. 10 ದಿನ ನನ್ನ ಜೊತೆಲೆ ಕ್ಯಾಂಪೇನ್ ಮಾಡಿದ್ರು. ನನ್ನ ಜೊತೆಯಲ್ಲಿ ಇದ್ಕೊಂಡು ಕ್ಯಾಂಪೇನ್ ಮಾಡಿದ್ರು. ನಾ ಗೆಲ್ಲಬೇಕು ಅನ್ನೋದು ಬಹಳ ಆಸೆ ಇತ್ತು. ಆದರೆ ಏನ್ ಮಾಡೋದು, ನಾನು ಸೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು, ಸೋತಿದ್ದೆ. ಅದೇನೇ ಇರಲಿ, ಸೋಲು ಗೆಲುವು ರಾಜಕೀಯದಲ್ಲಿ ಸಹಜ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಾನು. ಸೊ ಇವರೆಲ್ರಿಗೂ ಮತ್ತೊಮ್ಮೆ ಆಯುಷು, ಆರೋಗ್ಯ ಮತ್ತೆ ಆರ್ಥಿಕವಾಗಿ ಸಬಲರಾಗಲಿ ಅಂತೇಳಿ ಆಶಿಸಿ, ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ, ಯಾರ್ಯಾರಿಗೆ ಸಿಕ್ಕಿಲ್ಲ ಅವ್ರು ಯಾರು ಕೂಡ ನಿರಾಶರಾಗಬೇಕಾದಂತ ಅಗತ್ಯ ಇಲ್ಲ. ಇವರಿಷ್ಟೇ ಜನ ಅರ್ಹರಲ್ಲ, ಇನ್ನೂ ಅರ್ಹರಿದ್ದಾರೆ. ಅಥವಾ ಇವರಿಗಿಂತ ಚಿಕ್ಕ ವಯಸ್ಸಿನವರು ಇರ್ಬೋದು, ಇವರಿಗಿಂತ ದೊಡ್ಡ ವಯಸ್ಸಿನವರು ಇರ್ಬೋದು. ಮುಂದಿನ ವರ್ಷಕ್ಕೆ ಅಂತವ್ರಿಗೆಲ್ಲ ನಾವು ಸರ್ಕಾರ ಕನ್ಸಿಡರ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಅವ್ರು ಯಾರು ಕೂಡ ನಿರಾಶರಾಗೋದು ಬೇಡ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಸಮಾನತೆಯಿಂದ ಕೂಡಿದಂತಹ ಸರ್ವ ಧರ್ಮವನ್ನು ಒಳಗೊಳ್ಳುವ ಸಾಮರಸ್ಯದ ಸರ್ಕಾರವನ್ನು ಮುನ್ನಡೆಸ್ತಾ ಇರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನುಡಿಗಳಿಗೆ ಮತ್ತೊಂದು ಸುತ್ತಿನ ಚಪ್ಪಾಳೆಯ ಗೌರವವನ್ನು ಸಮರ್ಪಿಸೋಣ. ಪ್ರಿಯ ಬಂಧುಗಳೇ, 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.